ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಅತಿ ದೊಡ್ಡ ಪೆಟ್ಟನ್ನ ಕೊಡುವಂತಹ ದೊಡ್ಡದೊಂದು ಬೆಳವಣಿಗೆ. ಅಂತಿಂಥ ಪ್ರಮಾದ ಅಲ್ಲ, ಮಹಾಪ್ರಮಾದ. ಕೈಪಡೆಯ ವಿರುದ್ಧ ಬಿಜೆಪಿಗೆ ಇದಕ್ಕಿಂತ ಅಸ್ತ್ರ ಬೇಕಾ? ಲೋಕಸಭಾ ಚುನಾವಣೆ ಹೊತ್ತಲ್ಲಿ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಳ್ಳೋದು ಅಂದ್ರೆ ಇದೇನಾ? ಏನಾಗ್ತಾ ಇದೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ. CS ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರ ರಣತಂತ್ರದಿಂದಾಗಿ ಕಾಂಗ್ರೆಸ್ ಭರ್ಜರಿಯಾಗಿ ರಾಜ್ಯಸಭೆಯಲ್ಲಿ 3 ಗೆಲ್ಲಿಸಿಕೊಡ್ತು. ಬಿಜೆಪಿಗೆ ಮೈತ್ರಿಗೆ ನಿಜಕ್ಕೂ ಆಘಾತ ಅಂತ ಎಲ್ಲ ಕಡೆಗಳಲ್ಲಿ ಬಿಜೆಪಿನೇ ಕರ್ಕೊಳ್ತಿರುವಾಗ ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ ಸೆಳೆದಿದೆಯಲ್ಲ, ಕರ್ನಾಟಕ ವಿಶೇಷವಾಗಿ ಕಾಣಿಸ್ತಾ ಇತ್ತು. ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸವನ್ನ ತಂದುಕೊಟ್ರು DK. ಆದ್ರೆ ಅದೆಲ್ಲ ಹೊಳೆಲು ಹುಣಸೆ ಹಣ್ಣು ಅನ್ನೋ ತರ ಈಗ ರಾಷ್ಟ್ರ ಮಟ್ಟದಲ್ಲಿ ಆಘಾತ ಕೊಟ್ಟಿದೆ ಕರ್ನಾಟಕದ ಈ ಬೆಳವಣಿಗೆ. ನಾಸೀರ್ ಹುಸೇನ್ ಸದ್ಯ ಈಗ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತಹ ನಾಸೀರ್ ಹುಸೇನ್ ಪರ ಬೆಂಬಲಿಗರು ಪಾಕಿಸ್ತಾನದ ಪರ ಜಯಘೋಷ ಹಾಕಿರೋದು. ನಾಸೀರ್ ಹುಸೇನ್ ಜಿಂದಾಬಾದ್, ಅದಾದ ಮೇಲೆ ಬರೋದು ಇನ್ನೊಂದು ಜಯಘೋಷ ಪಾಕಿಸ್ತಾನದ ಪರ. ಈಗ ಎಲ್ಲೆಡೆ ಸದ್ದು ಮಾಡ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹೊತ್ತಿಸಿದೆ, ಎಲ್ಲ ಕಡೆ ಈ ವಿಡಿಯೋ ವೈರಲ್ ಆಗ್ತಿದೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇದು ಪ್ರಮುಖ ವಿಚಾರವಾಗಿ, ರಾಷ್ಟ್ರ ಮಟ್ಟದಲ್ಲಿ ಇದು ಬಹುದೊಡ್ಡ ವಿಚಾರವಾಗಿ ಕಿಡಿ ಹೊತ್ತಿಸಿರೋದು. ಬಿಜೆಪಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಶಿಕ್ಷಕರ ಕ್ಷೇತ್ರ, ಅದಾದ್ಮೇಲೆ ರಾಜ್ಯಸಭೆ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಥವಾ ಮೈತ್ರಿಗೆ ಮುಖಭಂಗ ಅಂತಾನೆ ಕರೆಯಲಾಗ್ತಿತ್ತು. ಈ ಹೊತ್ತಲ್ಲಿ ಕಾಂಗ್ರೆಸ್ ಗೆದ್ದಿರೋದನ್ನ ಸಂಭ್ರಮಿಸೋಕ್ಕೂ ಆಗದಂತಹ ಆಘಾತವನ್ನ ನಾಸೀರ್ ಹುಸೇನ್ ಬೆಂಬಲಿಗರು ಕೊಟ್ಟು ಬಿಟ್ಟಿದ್ದಾರೆ. ಬಿಜೆಪಿಗರ ಆರೋಪ ಮಾಡೋದಿಕ್ಕೂ ಬಿಜೆಪಿಯವರು ಚೀನಾ ಲಿಂಕ್ ಕೊಟ್ಟು ಕಾಂಗ್ರೆಸ್ಗೆ ಅಲ್ಲಿಂದ ಫಂಡ್ ಬರುತ್ತೆ, ಇಲ್ಲಿಂದ ಫಂಡ್ ಬರುತ್ತೆ ಅಂತೆಲ್ಲ ಆರೋಪ ಮಾಡ್ತಿರ್ತಾರಲ್ಲ ಕಾಂಗ್ರೆಸ್ ವಿರುದ್ಧ. ಆಗ ಕಿಡಿ ಆಗುವಂತಹ ಕಾಂಗ್ರೆಸ್ ತಮ್ಮ ಬೆಂಬಲಿಗರನ್ನ ಹತೋಟಿಯಲ್ಲಿ ಇಟ್ಕೊಳ್ದಿದ್ರೆ ನೋಡಿ, ಅವ್ರು ಹೇಳಿದ್ದೇ ನಿಜ ಅನ್ನೋ ತರ ಆಗ್ಬಿಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಈ ಬೆಳವಣಿಗೆ. ಬಿಜೆಪಿಗರು ಕಾಯ್ಕೊಂಡು ಕೂತಿರುವಾಗ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬೆಳ್ಳಿ ತಟ್ಟೆಯಲ್ಲಿಟ್ಟು ಬ್ರಹ್ಮಾಸ್ತ್ರವನ್ನ ಕೊಡ್ತಾ ಇದೆ ಕಾಂಗ್ರೆಸ್. ಈಗ ಇದು ಅಂತಿಂತ ವಿಚಾರನ ಬರೀ ರಾಜಕಾರಣದ ಆಯಾಮದಿಂದ ನೋಡೋದಲ್ಲ. ಇಂತಹ ದೇಶದ್ರೋಹಿ ಮನಸ್ಥಿತಿಯವರು ಜನ ಇವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯನಾ? ಇಡೀ ಪಕ್ಷ ಇದ್ರ ಹೊಣೆ ಹೊರಬೇಕೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇದು ಕೆಲವರು ಕಿಡಿಗೇಡಿಗಳು ಮಾಡಿರೋ ಕೃತ್ಯ ಅಂತ ತಳ್ಳಿ ಹಾಕಬಹುದೇನೋ. ಆದರೆ ತಕ್ಷಣಕ್ಕೆ ಕ್ರಮ ಜರುಗಿಸಬೇಕಿತ್ತು ಕಾಂಗ್ರೆಸ್. ಈಗ ನಾಸೀರ್ ಹುಸೇನ್ ಅವ್ರು ಗೆದ್ರು, ಅವರ ಬೆಂಬಲಿಗರು ಅವ್ರ ಕಣ್ಣು ಮುಂದೆನೆ ಘೋಷಣೆಗೆ ಹೋಗಿದ್ರು. ಅಟ್ಲೀಸ್ಟ್ ಅವ್ರು ಅಲ್ಲೇ ಸ್ಪಾಟ್ ಅಲ್ಲಿ, ಯಾರಪ್ಪ ಅದು ಪಾಕಿಸ್ತಾನದ ಪರ ಜೈಕಾರ ಹಾಕ್ತಿರೋದು ಯಾರದು? ನನ್ನ ಬೆಂಬಲಿಗರ ಗುಂಪಲ್ಲಿ ಸೇರ್ಕೊಂಡಿರೋ ಕಿಡಿಗೇಡಿಗಳು ಯಾರು ಅಂತ ನಾವು ಎಳೆದು ತೆಗಿಬೇಕಿತ್ತು. ನಿಜವಾಗಿಯೂ ನಾಸೀರ್ ಹುಸೇನ್ ದೇಶ ಪ್ರೇಮಿಯಾಗಿದ್ರೆ, ಒಬ್ಬ ಕನ್ನಡಿಗನಾಗಿ, ಒಬ್ಬ ದೇಶ ಪ್ರೇಮಿಯಾಗಿ ವಿಧಾನಸೌಧದ ವ್ಯಾಪ್ತಿಯಲ್ಲಿ, ನಮ್ಮ ಶಕ್ತಿ ಸೌಧದ ಚೌಕಟ್ಟಿನ ಒಳಗಡೆ ನಿಂತು ಪಾಕಿಸ್ತಾನದ ಪರ ಜೈಕಾರ ಹಾಕ್ತಾರೆ ಅಂದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಯಾರೇ ಆಗ್ಲಿ, ರಾಜ್ಯಸಭಾ ಮೆಂಬರ್ ಆಗ್ಬೇಕು ಅಂತಿಲ್ಲ, ಯಾರೇ ಆಗ್ಲಿ ಆ ಕೆಲಸ ಮಾಡಿದಂತಹ ಕಿಡಿಗೇಡಿಗೆ ತಕ್ಕ ಶಾಸ್ತಿ ಮಾಡಬೇಕಾದಂತಹ ಕರ್ತವ್ಯ ಪ್ರತಿಯೊಬ್ಬರದ್ದು ಇದೆ. ಅಂಥದ್ರಲ್ಲಿ ಅವ್ರು ಮುಂದೆನೇ ಜೈಕಾರ ಹಾಕ್ತಾರಲ್ಲ, ನಾಸೀರ್ ಹುಸೇನ್ಗೆ ಜೈ, ಪಾಕಿಸ್ತಾನಕ್ಕೆ ಜೈ ಅಂತಾರಲ್ಲ, ಅಂಥವ್ರನ್ನ ಸುಮ್ಮನೆ ಬಿಟ್ಟಿದ್ದೀರಾ? ಅಷ್ಟ್ರ ಮೇಲೆ ಮತ್ತೆ ಮಾಧ್ಯಮಗಳು ತಿರುಚುತ್ತಿವೆ. ವಿಡಿಯೋ ಇದೆ ಸರ್, ಆಯ್ತು ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ, ಕಾಂಗ್ರೆಸ್ ತಕ್ಷಣಕ್ಕೆ ಇದರ ವಿರುದ್ಧ ಕ್ರಮ ಕೈಗೊಂಡು ದೊಡ್ಡವರಾಗಬಹುದಿತ್ತು. ಕಾದ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಇಷ್ಟೆಲ್ಲ ಹಂಗಾಮ ಆದ್ಮೇಲಾದ್ರೂ, ಆದರೆ ಗೆದ್ದಿರುವಂತಹ ಸಂಭ್ರಮದಲ್ಲಿರೋ ಕಾಂಗ್ರೆಸ್ಗಂತೂ ಇದು ಅಂತಿಂಥ ಆಘಾತ ಅಲ್ಲ. ಬರೀ ರಾಜ್ಯ ಮಟ್ಟದಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ದೊಡ್ಡ ಸುದ್ದಿ ಆಗ್ತಾ ಇದೆ, ಇದರ ಎಫೆಕ್ಟ್ ಏನಾಗಬಹುದು ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳಬಹುದು. ದೇಶದ್ರೋಹಿ ಮನಸ್ಥಿತಿಯ ಬೆಂಬಲಿಗರನ್ನ ಕಟ್ಟಿಕೊಂಡು ಇವ್ರು ಏನು ಸಾಧನೆ ಮಾಡೋಕ್ ಸಾಧ್ಯ? ಇವ್ರು ಏನ್ ರಾಜ್ಯ ರಾಷ್ಟ್ರವನ್ನು ಉದ್ಧಾರ ಮಾಡೋಕ್ ಸಾಧ್ಯ ಅನ್ನೋ ಪ್ರಶ್ನೆ ಬರಲ್ವಾ? ಈಗ ಮೊದಲೇ ರಾಜ್ಯದಲ್ಲಿ ಬಿಜೆಪಿಗೆ ಇದು
ಹಿಂದೂ ವಿರೋಧಿ ಸರ್ಕಾರ, ಮುಸ್ಲಿಂ ಪರ ಸರ್ಕಾರ ಅಂತ ಹೆಜ್ಜೆ ಹೆಜ್ಜೆಗೂ ಅಸ್ತ್ರ ಪ್ರಯೋಗ ಮಾಡ್ತಿರೋ ಹೊತ್ತಲ್ಲಿ ಇಂತಹ ಅಸ್ತ್ರವನ್ನು ಕೊಟ್ಟಿದ್ದಾರಲ್ಲ, ರಾಜಕೀಯ ಜಟಾಪಟಿಯಲ್ಲೇ ಎಲ್ಲ ಮುಳುಗೋಗುತ್ತೆ. ಇನ್ನೆಲ್ಲಿ ಬೇರೆ ವಿಚಾರಗಳಿಗೆ ಅವಕಾಶ? ಇದು ದುರದೃಷ್ಟಕರ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.